ಇದು ಎಲೆಕ್ಟ್ರಿಕ್ ಒಕ್ಕಿನವ, ಇದರದ್ದು ಆಯಿಲ್ ಸೀಲ್ ಚೇಂಜ್ ಮಾಡೋದು ಸಾಕಪ್ ಜೆರಟ್ಟು. ಫೋರ್ಕ್ ಆಯಿಲ್ ಸೀಲ್. ಮೊದಲಿಗೆ ವೀಲ್ ನಟ್ ಲೂಸ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಈ ಕಡೆ ನೆಕ್ಸ್ಟ್ ಕ್ಯಾಲಿಪರ್ ಇದ್ದು 2 ಬೋಲ್ಟ್ ಬರುತ್ತೆ, ಅದನ್ನು ಲೂಸ್ ಮಾಡಬೇಕು. ನೋಡಿ ಇಲ್ಲಿ ಕ್ಯಾಲಿಪರ್ ಬೋಲ್ಟ್ ಲೂಸ್ ಮಾಡಿದ ನಂತರ ಕ್ಯಾಲಿಪರ್ ಅಸೆಂಬ್ಲಿ ಆರಾಮ್ಸೆ ರಿಮೂವ್ ಮಾಡ್ಬೋದು. ನೆಕ್ಸ್ಟ್ ಇದು ಮಡ್ಗಡ್ ರಿಮೂವ್ ಮಾಡಬೇಕಾಗುತ್ತೆ. ಯಾವ ಕಡೆ ರಿಮೂವ್ ಮಾಡ್ಬೋದು ನಿಮಗೆ ಮಡ್ಗಡನ್ನು. ಈ ಕಡೆ 2 ಏಲಂಕಿ ಬರುತ್ತೆ, ಇದು ರಿಮೂವ್ ಮಾಡ್ಬೋದು. ಇಲ್ಲ ಈ ಕಡೆಯಿಂದ 1 ಏಲಂಕಿ ಬರುತ್ತೆ, ಅದನ್ನು ರಿಮೂವ್ ಮಾಡಿ 2 ಕಡೆ ಏಲಂಕಿ ಇದೆ, ಅದು 2 ಕಡೆಯನ್ನು ರಿಮೂವ್ ಮಾಡಿದರೆ ಆಯಿತು. ಗೈಸ್, ಇಲ್ಲಿ 4 ಏಲಂಕಿ ಬರುತ್ತೆ, ಏಲಂಕಿ ನಟ್ಟು. ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಪಾಯಿಂಟಲ್ಲಿ ಏಲಂಕಿ ನಟ್ಟನ್ನು ಯೂಸ್ ಮಾಡಿದ ನಂತರ ರಿಮೂವ್ ಮಾಡಿದರೆ ಆಯಿತು. ಸೇಮ್ ಈ ಕಡೆನೂ 2 ಏಲಂಕಿ ನಟ್ಟು ಇದೆ, ಅದನ್ನು ರಿಮೂವ್ ಮಾಡೋದು ಈ ಥರ. ಇದು ಆಯಿಲ್ ಸೀಲ್ ಲೀಕೇಜಿಂದ ಆಯಿಲ್ ಈ ಥರ ಫಸ್ಟ್ ಇದು ನಾವು ಆಯಿಲ್ ಸೀಲ್ ಚೇಂಜ್ ಮಾಡಲಿಕ್ಕೆ ಪ್ರೊಸೀಜರ್ ಒಂದು ಜಸ್ಟ್ ಹ್ಯಾಮರಿಂದ ಬಡಿಬೇಕಾಗುತ್ತೆ. ಲೂಸ್ ಆಗುತ್ತೆ ಕ್ಯಾಪ್. ಏಲಂಕಿ ನಟ್ ರಿಮೂವ್ ಮಾಡಬೇಕಾಗುತ್ತೆ ಮೇಲ್ಗಡೆಯಿಂದ, ಟಾಪಿಂದ. ಈ ಏಲಂಕಿ ನಟ್ಟನ್ನು ಲೂಸ್ ಮಾಡಬೇಕಾಗುತ್ತೆ. ಕ್ಯಾಪ್ ಈ ಥರ ರಿಮೂವ್ ಮಾಡಿದಾಗ ನಿಮಗೆ ಅಲ್ಲಿ ಸ್ಪ್ರಿಂಗ್ ಒಂದು ಕಾಣಿಸ್ತಿದೆಯಲ್ಲ, ಅದನ್ನು ಆರಾಮ್ಸೆ ರಿಮೂವ್ ಮಾಡಿ ಈ ಥರ ಒಂದು ಸೈಡಲ್ಲಿ ಪ್ಲೇಸ್ ಮಾಡಿ, ಆಮೇಲೆ ಆಯಿಲನ್ನೆಲ್ಲ ರಿಮೂವ್ ಮಾಡಬೇಕಾಗುತ್ತೆ. ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡ್ತಾ ಮಾಡ್ತಾ ಎಲ್ಲ ಆಯಿಲು ಡ್ರೈ ಮಾಡಬೇಕಾಗುತ್ತೆ. ಆ ಥರನೇ ಇನ್ನೊಂದು ಸ್ಟಾಕ್ ಅಬ್ಸರ್ವ್ಸ್ ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲಿ ಏಲಂಕಿ ನಟ್ಟು ಸ್ವಲ್ಪ ಹ್ಯಾಮರಿಂದ ಬಡಿದ್ರೆ ಆಯಿತು. ಈ ಥರ ಲೂಸ್ ಮಾಡಿದರೆ ಆಯಿತು. ಪ್ರೊಸೀಜರ್ ಸೇಮ್ ಇರುತ್ತೆ ಎರಡಕ್ಕೂ. ಲೂಸ್ ಮಾಡಿ ಸ್ಪ್ರಿಂಗ್ ರಿಮೂವ್ ಮಾಡೋದು, ಆಮೇಲೆ ಆಯಿಲನ್ನು ಡ್ರೈನ್ ಮಾಡಿದರೆ ಆಯಿತು. ಈ ಥರ ಒಂದು ದೊಡ್ಡದು ಟೀ ಇದೆಯಲ್ಲ, ಇದನ್ನು ಇಟ್ಕೊಳ್ಬೇಕಾಗುತ್ತೆ ನೀವು. ಅದರಲ್ಲಿ ಜಸ್ಟ್ ಲಾಕ್ ಮಾಡಲಿಕ್ಕೆ ಈ ಥರ ಲಾಕ್ ಮಾಡಿ, ಈ ಥರ ಲಾಕ್ ಮಾಡಿ ಅಂದರೆ ಸಾಕ್ ಅಬ್ಸರ್ವ್ ಬಾಟಮ್ ಸೈಡಲ್ಲಿ ಒಂದು ಏಲಂಕಿ ಇರುತ್ತೆ, ಏಲಂಕಿ ನಟ್ಟು, ಅದನ್ನು ತೆಗಿಲಿಕ್ಕೆ ಮೊದಲು ಹ್ಯಾಮರಿಂದ 2 ಪೇಟ್ ಹೊಡೆದು ಆಮೇಲೆ ಏಲಂಕಿ ನಟ್ಟಿಂದ ಲೂಸ್ ಮಾಡಬೇಕಾಗುತ್ತೆ. ಈ ಥರ ಒಂದು ಕಡೆಯಿಂದ ಆ್ಯಕ್ಸಲಲ್ಲಿ ಲಾಕ್ ಮಾಡಿ ಈ ಥರ ಆರಾಮ್ಸೆ
ಎಲೆಂಕಿ ನಟ್ಟನ್ನು ಲೂಸ್ ಮಾಡೋದು. ಆವಾಗ ಅದರಲ್ಲಿ ಇಷ್ಟು ಐಟಮ್ ಬರುತ್ತೆ. ಆಮೇಲೆ ಡಸ್ಟ್ ಸೀಲ್ ರಿಮೂವ್ ಮಾಡೋದು. ನೆಕ್ಸ್ಟ್ ಈ ಸರ್ಕ್ಲಿಪ್ ಅನ್ನು ರಿಮೂವ್ ಮಾಡಬೇಕಾಗುತ್ತೆ. ಆ ನಂತರ ಆಯಿಲ್ ಸೀಲ್ ಬಂತು. ನಾವು ಮೇಯ್ನಾಗಿ ಇದನ್ನು ರೀಪ್ಲೇಸ್ ಮಾಡಲಿಕ್ಕೆ ಇರೋದು. ಈ ಪಾಯಿಂಟನ್ನು ಇದನ್ನು ರೀಪ್ಲೇಸ್ ಮಾಡಿ ಈ ಪಾರ್ಟ್ಸನ್ನು ಹೊಸದಾಗಿ ಹಾಕಬೇಕು. ಆಮೇಲೆ ಆಯಿಲು ಚೇಂಜ್ ಮಾಡಬೇಕಾಗುತ್ತೆ, ಹೊಸ ಆಯಿಲ್ ಹಾಕಬೇಕು. ಈ ಪಾರ್ಟ್ಸು ಮೇಯ್ನಾಗಿ ರಿಮೂವ್ ಮಾಡಬೇಕು ಹೊಸದು ಹಾಕಲಿಕ್ಕೆ. ಇನ್ನೊಂದು ಬಂದು ಈ ಪಾರ್ಟ್ಸ್ ಡಸ್ಟ್ ಸೀಲ್ ಅಂತ, ಇದು ಚೇಂಜ್ ಮಾಡಬೇಕಾಗುತ್ತೆ. ಮತ್ತು ಆಯಿಲ್ ಹಾಕ್ಲಿಕ್ಕಿದೆ, ಅದು ಹಾಕುವಾಗ ತೋರಿಸ್ತೇನೆ. ಮತ್ತು ಎಲ್ಲ ಪಾರ್ಟ್ಸನ್ನು ಒಮ್ಮೆ ಕ್ಲೀನ್ ಮಾಡಬೇಕು. ಅಂದರೆ ಇನ್ನೊಂದು ಸಾಕ್ ಅಬ್ಸರು ಸೇಮ್ ಪ್ರೊಸೀಜರ್ ಅಪ್ಲೈ ಆಗುತ್ತೆ. ಈ ಥರನೇ ರಿಮೂವ್ ಮಾಡ್ತಿದ್ದೇವೆ ನಾವು ಇವಾಗ. ಇನ್ನೊಂದು ಸಾಕ್ ಅಬ್ಸರು ಸೇಮ್ ಪ್ರೊಸೀಜರ್. ಮೊದಲೆಲ್ಲ ಈ ಪಾರ್ಟ್ಸನ್ನೆಲ್ಲ ಕ್ಲೀನಾಗಿ ಕಾಟನ್ ವೇಸ್ಟಿಂದ ಒಂದ್ಸಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಫಿಕ್ಸ್ ಮಾಡಿದರೆ ಆಯಿತು. ಎಲ್ಲ ಪಾರ್ಟ್ಸ್ ಕ್ಲೀನ್ ಮಾಡಿ ಎಲ್ಲ ರಿಮೂವ್ ಮಾಡಿದ್ದೇವೆ. ಎಲ್ಲ ಪಾರ್ಟ್ಸನ್ನು ಒಂದ್ಸಲ ಕ್ಲೀನ್ ಮಾಡ್ಬೋದು. ಗೈಸ್ ಇವಾಗ ಎಲ್ಲ ಕ್ಲೀನ್ ಆಗಿದೆ. ಪಾರ್ಟ್ಸ್ ನಾನು ಹೇಳಿದಾಗೇ ಮೊದಲಿಗೆ ಹೇಳಿದೆ, ಎಲ್ಲ ಪಾರ್ಟ್ಸ್ ಏನೆಲ್ಲ ರಿಮೂವ್ ಮಾಡಿದ್ದೇವೆ ಅದರಿಂದ ಸೌಲಭ್ಯದಿಂದ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೇವೆ. ಸ್ಪ್ರಿಂಗ್ ಕ್ಲೀನ್ ಆಗಿದೆ, ರಾಡ್ ಕ್ಲೀನ್ ಆಗಿದೆ, ಕ್ಯಾಪ್ ಕ್ಲೀನ್ ಆಗಿದೆ, ಸರ್ಕ್ಲಿಪ್ಪು. ಇವಾಗ ಹೊಸ ಪಾರ್ಟ್ಸ್ ಬಂದು ಆಯಿಲ್ ಸೀಲ್ ಇದನ್ನು ಇವಾಗ ಪ್ಲೇಸ್ ಮಾಡಬೇಕಾಗುತ್ತೆ. ಇದು ಡಸ್ಟ್ ಸೀಲ್ ಆಮೇಲೆ ಫಸ್ಟಿಗೆ ಆಯಿಲ್ ಸೀಲ್ ಪ್ಲೇಸ್ ಮಾಡಬೇಕು ಈ ಥರ. ಆಯಿಲ್ ಸೀಲ್ ಪ್ಲೇಸ್ ಆದ ನಂತರ ಇದು ಸರ್ಕ್ಲಿಪ್ಪು, ಇದನ್ನಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ಅಲ್ಲಿ ಲಾಕ್ ಇರುತ್ತೆ, ಆ ಲಾಕಲ್ಲಿ ಪ್ಲೇಸ್ ಮಾಡಿದರೆ ಆಯಿತು. ಲಾಕಿಗೆ ಇದು ಸರ್ಕ್ಲಿಪ್ಪನ್ನು ಪ್ಲೇಸ್ ಮಾಡಿದರೆ ಆಯಿತು. ಯಾವ ಥರ ಲಾಕ್ ಇರುತ್ತೆ ಅಂದರೆ ನಿಮ್ಗೆ ತೋರಿಸ್ತೇನೆ ಗೈಸ್ ನೋಡಿ. ಈ ಸರ್ಕ್ಲಿಪ್ ಬಂದು ಈ ಪಾಯಿಂಟ್ ಇದೆ ಅಲ್ಲ, ಇಲ್ಲಿ ಈ ಪಾಯಿಂಟಿಗೆ ಪ್ಲೇಸ್ ಆಗುತ್ತೆ ಸರ್ಕ್ಲಿಪ್ಪು. ಇದರಿಂದ ಕೆಳಗಡೆ ಆಯಿಲ್ ಸೀಲ್ ಬರುತ್ತೆ. ಇಲ್ಲಿ ಆಯಿಲ್ ಸೀಲ್ ಇಲ್ಲಿ ತನಕ, ಇಲ್ಲಿ ಸರ್ಕ್ಲಿಪ್. ಈ ಥರ ಕ್ಲೀನ್ ಆಗಿದೆ. ಈ ಥರ ಪ್ಲೇಸ್ ಮಾಡಿದರೆ ಆಯಿತು, ಲಾಕ್ ಆಯಿತು. ಟೀ ಬಾಕ್ಸ್ ಇದು ಈ ಥರ ಟೀಗೆ ಆವಾಗ ರಿಮೂವ್ ಮಾಡಿರುವಂತಹ ಈ ರಾಡನ್ನು ಪ್ಲೇಸ್ ಮಾಡಿ ನಂತರ ಸಾಕ್ ಅಬ್ಸರ್ ಪೈಪ್ ಹಾಕಬೇಕು. ಈ ಥರ ಪೈಪ್ ಹಾಕಿದ ನಂತರ ಈ ಲಾಕನ್ನು ಇಡಬೇಕು ಇಲ್ಲಿ. ನೆಕ್ಸ್ಟ್ ಸಾಕ್ ಅಬ್ಸರ್, ನೆಕ್ಸ್ಟ್ ಎಲೆಂಕಿ ನಟ್ ಡಸ್ಟ್ ಕ್ಯಾಪನ್ನು ಪ್ಲೇಸ್ ಮಾಡಿದರೆ ಆಯಿತು. ಹಂಡ್ರೆಡ್ ಕಾಣಿಸ್ತಿದೆಯಾ? ಇವಾಗ ಹಾಕ್ತಿದ್ದಾರೆ. ವರ್ಕ್ ಆಯಿಲ್ ಬಂದು ಇವಾಗ ಅರೌಂಡ್ 80 ತನಕ ಬಂತು. 90 ಸ್ಪ್ರಿಂಗ್ ಇಂಚಬಹುದು. ನಂತರ ಈ ಥರ ಸ್ಪ್ರಿಂಗ್ ಕ್ಲೀನ್ ಮಾಡಿದ ಸ್ಪ್ರಿಂಗ್ ಅನ್ನು ಈ ಥರ ಒಂದು
ಜಾಸ್ತಿ ಇರೋದು ಕೆಳಗಡೆ. ಗ್ಯಾಪ್ ಕಡಿಮೆ ಇರೋದು ಕೆಳಗಡೆ ಮತ್ತು ಗ್ಯಾಪ್ ಜಾಸ್ತಿ ಇರೋದು ಮೇಲ್ಗಡೆ. ಈ ಥರನೇ ಇದೆ. ಇವಾಗೆಲ್ಲ ರೆಡಿ ಆಗಿದೆ. 2 ಸಾಕ್ ಅಬ್ಸರ್ ಇವಾಗ ರೆಡಿ ಆಗಿದೆ. ಇನ್ ಫಿಟ್ ಮಾಡೋದು. ಡಿಸ್ಕ್ ಇದು ಲೆಫ್ಟ್ ಸೈಡ್ಗೆ ಬರುತ್ತೆ. ಸೇಮ್ ಪ್ರೊಸೀಜರ್. ನಂತರ ಇದು ಅಂಕಿನ ಹಾಕಿ ಸೆಟ್ ಮಾಡಿದರೆ ಆಯ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜಾಸ್ತಿ ವಿಡಿಯೋ ಬೇಕಾದರೆ ಶೇರ್ ಮಾಡಿ, ಕಮೆಂಟಲ್ಲಿ ಹೇಳಿ. ಇನ್ನೂ ಜಾಸ್ತಿ ವಿಡಿಯೋ ಬರುತ್ತೆ. ಇದು ಎಲೆಕ್ಟ್ರಿಕ್ ಗಾಡಿದು ಸಾಕ್ ಅಬ್ಸರ್ವರ್ ಸೇಮ್ ಇರುತ್ತೆ ಪೆಟ್ರೋಲ್ ಗಾಡಿದು ಸಹ. ಇದು ನೆಕ್ಸ್ಟ್ ಯಾವ ಥರ ಕ್ಲಚ್ ಪ್ಲೇಟ್ ರಿಮೂವ್ ಮಾಡೋದು, ಮತ್ತು ಏತರ್ ಬೆಲ್ಟ್, ಓಲಾ ಬೆಲ್ಟ್, ಈ ಥರ ಎಲ್ಲ ರಿಪ್ಲೇಸ್ಮೆಂಟಿದು ವಿಡಿಯೋ ಬರುತ್ತೆ. ಮತ್ತು ಹಬ್ ಮೋಟ್ರ್ ರಿಪೇರಿ ಮತ್ತು ಬೆಲ್ಟ್ ಡ್ರೈವ್ ಮೋಟರ್ ರಿಪೇರಿ ಎಲ್ಲ ಬರುತ್ತೆ ವಿಡಿಯೋ. ಚಾರ್ಜರ್ ರಿಪೇರ್ ಎಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.